ಹಾಯ್ ಹಲೋ ನಮಸ್ಕಾರ. ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡಿಗೆ ಮನೆಗೆ. ಯಾವುದೇ ರೀತಿ ಅಕ್ಕಿ ಬೇಳೆನ ನೆನೆಸದೆ ಕೇವಲ 5 ನಿಮಿಷದಲ್ಲಿ ಒಂದೇ ಒಂದು ಆಲೂಗಡ್ಡೆ ಮತ್ತು 1 ಕಪ್ ರವೆಯಲ್ಲಿ ಈ ಬ್ರೇಕ್ಫಾಸ್ಟ್ನ ಇನ್ಸ್ಟಂಟ್ ಆಗಿ ಯಾವ ರೀತಿ ಮಾಡಬೇಕನ್ನೋದನ್ನು ನೋಡೋಣ ಬನ್ನಿ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ಮಾಡಲಿಕ್ಕೆ ಎಲ್ಲಕ್ಕಿಂತ ಮೊದಲು ನಾನು ಒಂದು ಹಸಿ ಆಲೂಗಡ್ಡೆನ ತೆಗೆದುಕೊಳ್ಬೇಕು. ಎಲ್ಲಕ್ಕಿಂತ ಮೊದಲು ಒಂದು ಆಲೂಗಡ್ಡೆನ ತೆಗೆದುಕೊಂಡು ಅದರ ಸಿಪ್ಪೆನ ಸುಲಿದು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ನಾನು ನೀರಲ್ಲಿ ಇಟ್ಟಿದ್ದೆ. ಇದನ್ನು ನೀರಲ್ಲಿ ಚೆನ್ನಾಗಿ ಒಂದ್ಸರ್ತಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋಣ. ಅದರ ನಂತರ ನೋಡಿ ನಾನು 1 ಕಪ್ ಅಷ್ಟು ಸಣ್ಣ ರವೆನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ 1 ಕಪ್ ಸಣ್ಣ ರವೆ ಆದ ನಂತರ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ ನಾವು 1/2 ಕಪ್ ಆಗುವಷ್ಟು ಮೊಸರನ್ನು ಹಾಕಬೇಕು. 1/2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಎಲ್ಲವನ್ನು ಹಾಕಿ ನಾವು ಮಿಕ್ಸರ್ಗೆ ಚೆನ್ನಾಗಿ ಈ ರೀತಿಯಾಗಿ ಸಣ್ಣಗೆ ರುಬ್ಕೋಬೇಕು. ಈ ರೀತಿಯಾಗಿ ಸಣ್ಣಗೆ ರುಬ್ಕೊಂಡ ನಂತರ ನೋಡಿ ಇದರ ಬ್ಯಾಟರ್ ಈ ರೀತಿಯಾಗಿ ತಿಳುವಾಗಿ ಇರಬೇಕು. ಇದನ್ನು ನೋಡಿ ಇವಾಗ ಮತ್ತೊಂದು ಪಾತ್ರೆಗೆ ಇದನ್ನು ತೆಗೆದುಕೊಳ್ಳೋಣ. ಈ ರೀತಿಯಾಗಿ ನಾವು ಇದರ ಬ್ಯಾಟರ್ ರೆಡಿಯಾಗಿದೆ ನೋಡ್ಬೋದು. ಇಲ್ಲಿ ನೋಡಿ ಈ ರೆಡಿ ಆಗಿರುವಂಥ ಬ್ಯಾಟರ್ಗೆ ನಾನು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೇನೆ. 2 ಚುಟುಕಿ ಆಗುವಷ್ಟು ನಾನು ಇಲ್ಲಿ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪನೇ ಈನೋ ಕೂಡ ಹಾಕ್ಬೋದು, ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾನ ಹಾಕಿದ ನಂತರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇದನ್ನು ಸೈಡಲ್ಲಿ ಒಂದು 10 ನಿಮಿಷವರೆಗೂ ಹಾಗೆ ಇಡೋಣ. ಅದರ ನಂತರ ನೋಡಿ ಅಲ್ಲಿ ತನಕ ನಾವು ಇಲ್ಲಿ ಚಟ್ನಿನ ರೆಡಿ ಮಾಡ್ಕೋಣ. ಚಟ್ನಿನ ರೆಡಿ ಮಾಡಲಿಕ್ಕೆ ನಾನು 1 ಹಿಡಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪನೇ ನಾನು ಇಲ್ಲಿ ಪುದೀನ ತಪ್ಪಲನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದರ ನಂತರ 4 ಹಸಿಮೆಣಸಿನ್ಕಾಯಿನ ಹಾಕಬೇಕು. ನಿಮಗೆ ಖಾರ ಇಷ್ಟ ಇದ್ದರೆ ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕ್ಬೋದು, ಇಲ್ಲ ಅಂದರೆ 4 ಸಾಕಾಗುತ್ತೆ. ಅದರ ನಂತರ ನೋಡಿ ನಾನು 1/2 ಕಪ್ ಆಗುವಷ್ಟು ಕೊಬ್ಬರಿನ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಪುಟಾಣಿ ಹಿಟ್ಟಿರುತ್ತಲ್ವ ಅದನ್ನು ಹಾಕ್ತಾ ಇದ್ದೇನೆ. ನೀವು ಪುಟಾಣಿ ಕಾಳುಗಳು ಇದ್ದರೆ ಅದನ್ನು ಕೂಡ ಹಾಕೋಬಹುದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಜಾರ್ಗೆ ಇದರ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈ ರೀತಿಯಾಗಿ ರೆಡಿ ಆಗಿದ ನಂತರ ನೋಡಿ ಒಂದು ಬೌಲ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಕರಿಬೇವು, 1/2 ಟೇಬಲ್ ಸ್ಪೂನ್ ಸಾಸಿವೆ, 1/2 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕಿ ಈ ಬ್ಯಾಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಈ ಚಟ್ನಿನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಅದರ ನಂತರ ನೋಡಿ ಇವಾಗ ಈ ರೀತಿಯಾಗಿ ಮಾಡಲಿಕ್ಕೆ ಸೆಟ್ ದೋಸೆ ಮಾಡಲಿಕ್ಕೆ ಇವಾಗ ನೋಡಿ ನಾನ್ ಸ್ಟಿಕ್ ತವೆನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪನೇ ಆಯಿಲ್ನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಈ ರೀತಿಯಾಗಿ ಬ್ಯಾಟರ್ನ ಹಾಕ್ತಾ ಇದ್ದೇನೆ. ಈ ರೀತಿ ಹಾಕಿ ಸ್ವಲ್ಪ ಸ್ಪ್ರೆಡ್ ಕೂಡ ಮಾಡ್ಕೋಬಹುದು. ಸ್ಪ್ರೆಡ್ ಮಾಡಿದ ನಂತರ ನೋಡಿ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಗುಳ್ಳೆಗಳು ಬಂದು ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೋಡಿ ಅದನ್ನು ಟರ್ನ್ ಮಾಡ್ಕೋಬೇಕು ಮತ್ತು ಮೇಲಿನ ಸೈಡ್ ಕೂಡ ಚೆನ್ನಾಗಿ ಇಲ್ಲಿ ಈ ರೀತಿಯಾಗಿ ಸುಡಬೇಕು. ಈ ರೀತಿಯಾಗಿ ಸುಟ್ಟ ನಂತರ ನೋಡಿ ಇದನ್ನು ತೆಗೆದುಕೊಂಡು ಮತ್ತೊಂದು ಇದೇ ರೀತಿಯಾದ ಸೆಟ್ ದೋಸೆನ ರೆಡಿ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಸ್ವಲ್ಪನೇ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನು ಹಾಕಿ ಈ ರೀತಿಯಾಗಿ ಬ್ಯಾಟರ್ನ ಹಾಕಬೇಕು. ಅಂದರೆ ನಾವು ರೆಡಿ ಮಾಡಿಟ್ಟಿರುವಂಥ ಆಲೂಗಡ್ಡೆ ಮತ್ತು ರವೆ ಬ್ಯಾಟರ್ನ ಹಾಕಿ ಈ ರೀತಿಯಾಗಿ ನಾವು ಈ ಸೆಟ್ ದೋಸಾನ ಇನ್ಸ್ಟಂಟ್ ಆಗಿ ಕೇವಲ 5ರಿಂದ 10 ನಿಮಿಷದಲ್ಲಿ ನೀವು ಎಷ್ಟೇ ಗಡಿಬಿಡಿ ಇದ್ದರೂ ಈ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ತುಂಬಾ ಈಸಿ ಇದೆ, ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ. ಇದೇ ರೀತಿಯಾದ ಹೊಸ ವಿಡಿಯೋಗಳನ್ನು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.